ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ನಾನು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ಕೀರ್ತನೆಗಳು 119 ಅದರ 23ನೇ ವಾಕ್ಯ ರೀತಿಯಾಗಿ ಹೇಳ್ತದೆ, ಪ್ರಭುಗಳು ಕೂತುಕೊಂಡು ನನಗೆ ವಿರೋಧವಾಗಿ ಒಳಸಂಚು ಮಾಡಿದರು, ನಿನ್ನ ಸೇವಕನು ನಿನ್ನ ನಿಬಂಧನೆಗಳನ್ನೇ ಧ್ಯಾನಿಸುತ್ತಿರುವೆನು. ಪ್ರಭುಗಳು, ಅನೇಕ ವ್ಯಕ್ತಿಗಳು ನಿನಗೆ ವಿರೋಧವಾಗಿ ಒಳಸಂಚು ಮಾಡಿದರು. ಅನೇಕ ಸಾರಿ ನಿನಗೆ ವಿರುದ್ಧವಾಗಿ ಅನೇಕ ಜನರು ಒಳಸಂಚುಗಳನ್ನು ಮಾಡ್ತಾರೆ, ಅಥವಾ ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಅನೇಕರು ಒಳಸಂಚುಗಳನ್ನು ಮಾಡ್ತಾರೆ, ನಿನ್ನ ಭವಿಷ್ಯತ್ತಿಗೆ ವಿರುದ್ಧವಾಗಿ ಅನೇಕ ಜನರು ಒಳಸಂಚುಗಳನ್ನು ಮಾಡ್ತಾರೆ, ಅಥವಾ ನಿನ್ನ ಆಶೀರ್ವಾದಕ್ಕೆ ವಿರುದ್ಧವಾಗಿ ಅನೇಕರು, ನಿನ್ನ ಉನ್ನತಿಗೆ ವಿರುದ್ಧವಾಗಿ ಅನೇಕರು ಒಳಸಂಚು ಮಾಡ್ತಾರೆ. ಆದರೆ ಭಕ್ತನು ಹೇಳ್ತಾನೆ, ಎಷ್ಟೇ ಜನ ನನಗೆ ವಿರುದ್ಧವಾಗಿ ಒಳಸಂಚು ಮಾಡಿದ್ರೂ ನಾನು ನಿನ್ನ ವಾಕ್ಯವನ್ನು ಧ್ಯಾನಿಸುತ್ತೇನೆ ಇರ್ತೇನೆ, ನಾನು ನಿನ್ನ ಆಜ್ಞೆಗಳನ್ನು ಧ್ಯಾನಿಸ್ತಾನೆ ಇರ್ತೇನೆ, ನಾನು ನಿನ್ನನ್ನು ಧ್ಯಾನಿಸ್ತಾನೆ ಇರ್ತೇನೆ, ನಿನ್ನ ಮಾತು ನಿನ್ನ ವಾಕ್ಯವನ್ನು ನಾನು ಧ್ಯಾನಿಸ್ತಾನೆ ಇರ್ತೇನೆ. ಯಾಕೆ ಆತನು ಆ ರೀತಿಯಾಗಿ ತನ್ನ ದೇವರ ವಾಕ್ಯದ ಮೇಲೆ ದೃಢವಾದ ವಿಶ್ವಾಸ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೇನೆಂದರೆ, ಎಷ್ಟೇ ಶತ್ರುಗಳು ನಿನಗೆ ವಿರೋಧವಾಗಿ ಬಂದರು, ಎಷ್ಟೇ ಶತ್ರುಗಳು ನಿನಗೆ ವಿರೋಧವಾಗಿ ಪ್ಲಾನ್ ಮಾಡಿದ್ರು, ಭಾಳ ಮುಖ್ಯವಾಗಿ ಏನಂದರೆ ನಿನಗೋಸ್ಕರ ಯುದ್ಧ ಮಾಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನಿನ್ನ ಕುಟುಂಬಕ್ಕೋಸ್ಕರ ಯುದ್ಧ ಮಾಡುವ ದೇವರು ಯೇಸು ಕ್ರಿಸ್ತನಾಗಿ, ನಿನ್ನ ವಂಶಕ್ಕೋಸ್ಕರ ಯುದ್ಧ ಮಾಡುವ ದೇವರು ಯೇಸು ಕ್ರಿಸ್ತ, ನಿನ್ನ ಆರೋಗ್ಯಕ್ಕೋಸ್ಕರ, ನಿನ್ನ ಸಮಾಧಾನಕ್ಕೋಸ್ಕರ, ನಿನ್ನ ಸಂತೋಷಕ್ಕೋಸ್ಕರ ಯುದ್ಧ ಮಾಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೋಸ್ಕರ ಹೇಳ್ತಾರೆ ಭಕ್ತನಿದೆ, ನಾನು ನಿನ್ನ ಆಜ್ಞೆಗಳನ್ನು, ನಾನು ನಿನ್ನ ವಾಕ್ಯಗಳನ್ನು ನಾನು ಧ್ಯಾನಿಸ್ತಾನೆ ಇರ್ತೇನೆ. ಏನೇ ಸಂಭವಿಸಲಿ ನಿನ್ನ ಜೀವನದಲ್ಲಿ, ಏನೇ ನಿನ್ನ ಪರಿಸ್ಥಿತಿಯಲ್ಲಿ, ನಿನ್ನ ಬಾಳಲ್ಲಿ, ನಿನ್ನ ಬದುಕಲ್ಲಿ ಬರಲಿ, ಅದು ನೀನು ವಾಕ್ಯವನ್ನು ಧ್ಯಾನಿಸುವಂಥ ಮಗನು, ವಾಕ್ಯವನ್ನು ಧ್ಯಾನಿಸುವಂಥ ಮಗಳು ಆಗಿದ್ದೆ. ಆದರೆ ಆ ವಾಕ್ಯ ನಿನಗೆ ಜೀವ ಕೊಡ್ತದೆ, ಆ ವಾಕ್ಯ ನಿನಗೆ ಪುನರ್ಜನ್ಮ ಕೊಡುತ್ತೆ, ಆ ವಾಕ್ಯ ನಿನಗೆ ಸಮಾಧಾನವನ್ನು ಕೊಡುತ್ತೆ, ಆ ವಾಕ್ಯ ನಿನಗೆ ಸಂತೋಷವನ್ನು ಕೊಡುತ್ತೆ, ಆ ವಾಕ್ಯ ನಿನ್ನನ್ನು ಅಭಿವೃದ್ಧಿಗೆ ನಡೆಸ್ತದೆ, ಆ ವಾಕ್ಯ ನಿನ್ನ ಜೀವನವನ್ನು, ನಿನ್ನ ಭವಿಷ್ಯತ್ತನ್ನು ರೂಪಿಸುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ಆ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಸಕಲವು ಆಶೀರ್ವಾದಗಳು ಅಡಕವಾಗಿ. ಇವತ್ತು ನಿನ್ನ ಜೀವನ, ಇವತ್ತು ನಿನ್ನ ಬಾಳು, ಇವತ್ತು ನಿನ್ನ ಬದುಕಲ್ಲಿ ಯೇಸು ಸ್ವಾಮಿನ ನಂಬು. ಯಾಕಂತ ಹೇಳಿದ್ರೆ ಆತ ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಆತ ನಿನಗೋಸ್ಕರ ತನ್ನ ರಕ್ತ ಸುರಿಸಿದ್ದಾನೆ, ಆತನು ಸತ್ತು ನಿನಗೋಸ್ಕರ ಮೂರನೇದಲ್ಲಿ ಎದ್ದು ಬಂದಿದ್ದಾನೆ. ಆತನೇ ನಿಜವುಳ್ಳ ಜೀವವುಳ್ಳ ದೇವರಾಗಿದ್ದಾನೆ. ಇವತ್ತು ಆತನ ನಂಬುವುದಾದರೆ ಡೆಫಿನೆಟ್ಲಿ ನಿನಗೆ ವಿರೋಧವಾಗಿ ಎಷ್ಟೇ ಶತ್ರುಗಳಿದ್ದರು, ಇಷ್ಟೇ ವಿರೋಧಿಗಳು ನಿನ್ನ ಸುತ್ತಲಿದ್ದರು, ನಿನಗೆ ಮಾತ್ರ ಯೇಸು ಕ್ರಿಸ್ತನು ಜಯ ಕೊಡುವುದಕ್ಕಾಗಿ ಶಕ್ತನು, ಸರ್ವಶಕ್ತನು ಆಗಿದ್ದಾನೆ. ಆಮೇಲೆ